ನಮಸ್ಕಾರ. ನಮ್ಮ ಅಸ್ತಿತ್ವದ ಬಗ್ಗೆ, ಅಸಲಿಗೆ ನಾನು ಯಾರು ಅನ್ನೋ ಪ್ರಶ್ನೆ ಬಗ್ಗೆ ನಾವೆಲ್ಲರೂ ಒಮ್ಮೆಯಾದ್ರೂ ಯೋಚಿಸಿರ್ತೀವಿ ಅಲ್ವಾ? ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಮೆಂಟಲ್ ಕ್ರಿಯೇಷನ್ಸ್ ಅವರ ಅತ್ಯದ್ಭುತವಾದ ನಾನು ಯಾರು ಕವಿತೆಯನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ಒಳಗಿನ ಮತ್ತು ಹೊರಗಿನ ಪ್ರಪಂಚದ ನಡುವೆ ನಡೆಯೋ ಒಂದು ಗಹನವಾದ ತಾತ್ವಿಕ ಪಯಣವನ್ನ ಆರಂಭಿಸ್ತಾ ಇದ್ದೀವಿ. ಬನ್ನಿ ಶುರು ಮಾಡೋಣ. ಯಾರು, ನಾನು ಯಾರೋ? ಕನ್ನಡಿ ಕೇಳುತ್ತೆ. ಕವಿತೆ ಶುರುವಾಗೋದೇ ಈ ಪವರ್ಫುಲ್ ಆದ ಸಾಲಿಂದ. ಕನ್ನಡಿ ಮುಂದೆ ನಿಂತಾಗ ನಮ್ಮನ್ನೇ ನಾವು ಕೇಳ್ಕೊಳ್ಳೋ ಅತ್ಯಂತ ಸಹಜವಾದ ಆದರೆ ಅಷ್ಟೇ ಕಾಂಪ್ಲೆಕ್ಸ್ ಆದ ಪ್ರಶ್ನೆ ಇದು. ಈ ಒಂದೇ ಒಂದು ಸಾಲು ನಮ್ಮ ಅಸ್ತಿತ್ವದ ಬಗ್ಗೆ ತಕ್ಷಣವೇ ಒಂದು ಗಂಭೀರವಾದ ಮೂಡನ್ನು ಸೃಷ್ಟಿ ಮಾಡಿಬಿಡುತ್ತೆ. ಮೊದಲನೆಯದಾಗಿ ಕನ್ನಡಿಯ ಮೌನ ಪ್ರಶ್ನೆ. ಮೇಲ್ನೋಟಕ್ಕೆ ಕಾಣುವ ನಮ್ಮ ಭೌತಿಕ ಪ್ರಪಂಚದ ಬಗ್ಗೆ ಸ್ವಲ್ಪ ನೋಡೋಣ. ಕನ್ನಡಿ ಮುಂದೆ ನಿಂತಾಗ ನಮಗೆ ಮೊದಲು ಕಾಣೋದೇನು? ನಮ್ಮ ಮುಖದ ಮೇಲಿರೋ ಗೆರೆಗಳು ಮತ್ತು ಹಳೆಯ ಗಾಯದ ಗುರುತುಗಳು. ಇವೆಲ್ಲ ನಾವು ಈ ಜೀವನದಲ್ಲಿ ಸೆವೆಸಿ ಬಂದ ಹಾದಿಯನ್ನ, ನಮ್ಮ ಅನುಭವಗಳನ್ನು ನೆನಪಿಸ್ತವೆ. ಆದರೆ ಆ ಕನ್ನಡಿ ಮಾತ್ರ ಮೌನವಾಗಿ ನಮ್ಮನ್ನ ದಿಟ್ಟಿಸ್ತಾ ಇರುತ್ತೆ ಅಷ್ಟೆ. ಆ ಮೌನವೇ ನಮ್ಮನ್ನ ಇನ್ನಷ್ಟು ಪ್ರಶ್ನೆಗಳಿಗೆ ದೂಡುತ್ತೆ. ಆ ವಯಸ್ಸಾದ ಮತ್ತು ಅನುಭವದ ಕುರುಹುಗಳನ್ನು ನೋಡಿದಾಗ ನಮ್ಮ ಮನಸ್ಸಲ್ಲಿ ಮೂಡೋ ಒಂದು ವಾಕ್ಯ, ಈ ದಾರಿ ಬಂದೇ ಹೇಗೆ ನಂಗೆ ಗೊತ್ತಿಲ್ಲ. ಅಂದ್ರೆ ಈ ವಯಸ್ಸು, ಈ ಅನುಭವಗಳೆಲ್ಲ ಹೇಗೆ ಸೇರ್ಕೊಂಡ್ವು ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಇದು ಕೇವಲ ದೈಹಿಕ ಬದಲಾವಣೆ ಬಗ್ಗೆ ಅಲ್ಲ, ನಮ್ಮ ಜೀವನದ ಹಾದಿಯ ಬಗ್ಗೆನೇ ಇರೋ ಒಂಥರ ಗೊಂದಲ. ಮತ್ತು ಆ ಗೊಂದಲದಿಂದಲೇ ಹುಟ್ಟೋದು ಆ ಅತಿ ದೊಡ್ಡ ಪ್ರಶ್ನೆ, ನಾನು ಯಾರು? ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದುವೇ ಇದು. ಕನ್ನಡಿಯ ಮುಂದೆ ನಾವು ನೋಡ್ತಿರೋ ಆ ವ್ಯಕ್ತಿ ನಿಜಕ್ಕೂ ನಾವೇನಾ? ಅಥವಾ ಆ ಪ್ರತಿಬಿಂಬದ ಆಚೆಗೆ ಬೇರೆ ಏನಾದ್ರೂ ಇದೆಯಾ? ನಮ್ಮ ಹುಡುಕಾಟ ಶುರುವಾಗೋದು ಇಲ್ಲಿಂದಾನೆ. ಎರಡನೇ ಹಂತ, ನಗುವಿನ ಹಿಂದೆ ಅಡಗಿರುವ ಸತ್ಯ. ನಮ್ಮ ಮುಖವಾಡಗಳ ಹಿಂದಿನ ಅಸಲಿ ಮುಖವನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಆದ ದ್ವಂದ್ವ ಇದೆ. ಒಂದ್ ಕಡೆ ಹೊರಗಿನ ನಾನು, ಅಂದ್ರೆ ಜಗತ್ತಿಗೆ ಕಾಣೋ, ಒಂದು ಹೆಸರಿಗೆ ಕಟ್ಟು ಬಿದ್ದಿರೋ, ಸದಾ ನಗುನಗುತ್ತಾ ಇರೋ ವ್ಯಕ್ತಿತ್ವ. ಇನ್ನೊಂದ್ ಕಡೆ ಒಳಗಿನ ನಾನು, ಆ ನಗುವಿನ ಹಿಂದೆ ಅಡಗಿರೋ, ಯಾರಿಗೂ ಕಾಣದ, ಯಾರಿಗೂ ಅರ್ಥವಾಗದ ನಿಜವಾದ ಸತ್ಯ. ದಿನಬೆಳಗಾದ್ರ ನಮ್ಮೊಳಗೆ ನಡೆಯೋ ದೊಡ್ಡ ಯುದ್ಧವೇ ಇವೆರಡರ ನಡುವೆ ಅಂತ ಹೇಳಬಹುದು. ಈ ಸಾಲು ಗಮನಿಸಿ. ನಗುವ ಹಿಂದೆ ಮರೆಮಾಡಿದ ನಿಜವನ್ನು ಹುಡುಕುವ. ನಾವನ್ಕೊಳ್ಳೋ ಹಾಗೆ ನಗು ಯಾವಾಗ್ಲೂ ಸಂತೋಷದ ಸಂಕೇತ ಅಲ್ಲ. ಎಷ್ಟೋ ಬಾರಿ ಮನುಷ್ಯರು ತಮ್ಮೊಳಗಿನ ನೋವು, ಸಂಕೀರ್ಣತೆಗಳನ್ನ ಜಗತ್ತಿನಿಂದ ಮುಚ್ಚಿಡೋಕೆ ಇದೇ ನಗುವನ್ನ ಒಂದು ಮುಖವಾಡದ ಥರ ಬಳಸ್ತಾರೆ. ನಮ್ಮ ನೈಜತೆಯನ್ನ ಮುಚ್ಚಿಡೋಕೆ ನಾವೇ ಮಾಡ್ಕೊಂಡಿರೋ ವ್ಯವಸ್ಥೆ ಇದು. ಮುಂದಿನ ಹಂತ, ವಿಭಾಗ 3, ಮುಖಗಳ ಒಂದು ಮಹಾಪೂರ. ನಮ್ಮ ಮನಸ್ಸಿನ ಆ ಗೊಂದಲಮಯ ಪ್ರಪಂಚದೊಳಗೆ ಈಗ ಇಣುಕಿ ನೋಡೋಣ. ಒಮ್ಮೆ ದೂರ ನಿಂತು ನಮ್ಮನ್ನೇ ನಾವು ನೋಡ್ಕೊಂಡ್ರೆ ನಮ್ಗೆ ಕೇವಲ ಒಬ್ಬ ವ್ಯಕ್ತಿ ಕಾಣಲ್ಲ, ಬದಲಾಗಿ ಮುಖಗಳ ಒಂದು ಮಹಾಪೂರವೇ ಕಾಣುತ್ತೆ. ನಾವು ಮಾಡೋ ಪ್ರತಿಯೊಂದು ಪಾತ್ರಕ್ಕೂ, ಪ್ರತಿಯೊಂದು ನೆನಪಿಗೂ ಒಂದೊಂದು ರೂಪ ಇರುತ್ತೆ. ಆಶ್ಚರ್ಯ ಅಂದ್ರೆ ಎಲ್ಲವೂ ನಮ್ಮಂತೆಯೇ ಕಾಣ್ತಿರುತ್ತೆ. ಇದರಲ್ಲಿ ಅಸ್ಲಿಯಾದದ್ದು ಯಾವುದು ಅಂತ ಕಂಡಿಡಿಯೋದೇ ದೊಡ್ಡ ಸವಾಲು. ಇಷ್ಟೆಲ್ಲ ಮುಖಗಳ ಗೊಂದಲದಲ್ಲಿ ಸಿಕ್ಕಾಕೊಂಡಾಗ ಸ್ವತಃ ನಮ್ಮ ಹೃದಯವೇ ಒಂದು ಪ್ರಶ್ನೆ ಕೇಳುತ್ತೆ, ಯಾವುದು ನಿಂದು ಹೇಳು? ಇದು ಬರೀ ಬುದ್ಧಿಗೆ ಬರೋ ಪ್ರಶ್ನೆ ಅಲ್ಲ, ಒಳಗೊಳಗೆ ಕಾಡೋ ತಳಮಳ. ನೈಜತೆಯನ್ನು ಹುಡುಕೋ ಈ ಹಂಬಲ ನಮ್ಮ ಅಸ್ತಿತ್ವದ ಪ್ರಶ್ನೆಗೆ ಒಂದು ಎಮೋಷನಲ್ ಡೆಪ್ತನ್ನು ಕೊಡುತ್ತೆ. ಈಗ 4ನೇ ಘಟ್ಟ, ಪಾತ್ರಗಳನ್ನು ಕಳಿಚುವ ಪ್ರಕ್ರಿಯೆ. ನಮ್ಮ ಗುರುತನ್ನ ಒಂದೊಂದಾಗಿ ಕಳಿಚುವ ನಿರ್ಣಾಯಕ ಹಂತಕ್ಕೆ ನಾವೀಗ ಬಂದಿದ್ದೀವಿ. ಸಮಾಜದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ಪಾತ್ರವನ್ನ ಮಾಡ್ತಾನೇ ಇರ್ತೀವಿ. ಆದರೆ ಇದೆಲ್ಲವನ್ನು ಬಿಚ್ಚಿಡುವ ಪ್ರಕ್ರಿಯೆ ಶುರುವಾದಾಗೇನಾಗುತ್ತೆ ಗೊತ್ತಾ? ಮೊದಲು ನಾವು ದಿನನಿತ್ಯ ಹಾಕ್ಕೊಳ್ಳೋ ಪಾತ್ರಗಳು ಕಳ್ಚ್ಕೊಳ್ತವೆ. ಆಮೇಲೆ ನಮ್ಮ ಮಾತುಗಳು ಮರೆಯಾಗ್ತವೆ. ಕೊನೆಗೆ ಜಗತ್ತಿಗೆ ನಾವು ತೋರಿಸೋ ಮುಖಗಳು ಕೂಡ ಕರಗಿ ಹೋಗ್ತವೆ ಅಂತ ಕವಿತೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಹೀಗೆ ಎಲ್ಲವನ್ನೂ ಕಳಚಿದ ಮೇಲೆ, ಅಂದ್ರೆ ನಮ್ಮ ಪಾತ್ರ, ಮಾತು, ಮುಖವಾಡ ಎಲ್ಲವೂ ಇಲ್ವಾದಾಗ ಉಳಿಯೋದೇನು? ಮತ್ತೆ ಅದೇ ಗಂಭೀರವಾದ ಪ್ರಶ್ನೆ ಎದುರಾಗುತ್ತೆ, ನಾನು ಯಾರು? ನಮ್ಮನ್ನ ಡಿಫೈನ್ ಮಾಡೋಕೆ ಬಳಸ್ತಿದ್ದ ವಸ್ತುಗಳೆಲ್ಲ ಮಾಯವಾದಾಗ ನಾವೇನು ಅನ್ನೋದನ್ನ ಯೋಚಿಸುವಂತೆ ಇದು ಪ್ರೇರೇಪಿಸುತ್ತೆ. ಕೊನೆಯ ವಿಭಾಗ, ಅಂತರಂಗದ ಬೆಳಗುವ ತಿರುಳು. ಎಲ್ಲಾ ಗೊಂದಲಗಳನ್ನ ದಾಟಿ ನಾವು ತಲುಪುವ ಅತ್ಯಂತ ಮೌನವಾದ ತಾತ್ವಿಕ ಲೋಕವಿದು. ಹೊರಗಿನ ಪ್ರಪಂಚದ ಎಲ್ಲ ಅಬ್ಬರ ಗಲಾಟೆಗಳು ನಿಂತು ಹೋದಾಗ ಕೊನೆಯಲ್ಲಿ ಉಳಿಯೋದು ಕೇವಲ ಒಂದು ಒಂಟಿ ಉಸಿರೊಂದು ಮಾತ್ರ. ಮನುಷ್ಯನ ಅಸ್ತಿತ್ವವನ್ನ ಇಷ್ಟು ಸಿಂಪಲ್ ಆಗಿ ಮತ್ತು ಅಷ್ಟೇ ಪವರ್ಫುಲ್ ಆಗಿ ಚಿತ್ರಿಸಿರೋದು ನಿಜಕ್ಕೂ ಗ್ರೇಟ್.
ನಮ್ಮೆಲ್ಲ ಸಾಧನೆ, ಅಹಂಕಾರ, ನೋವು, ನಲಿವು ಎಲ್ಲವೂ ಕೊನೆಗೆ ಬಂದು ನಿಲ್ಲೋದು ಈ ಒಂದು ಒಂಟಿ ಉಸಿರಿನಲ್ಲಿ. ಹುಡುಕುತ್ತಾ ಕಳೆದು ಹೋದ ನಾನು, ಕಳೆದು ಕಂಡುಕೊಳ್ಳುವ ಸಣ್ಣ ಬೆಳಕಿನ ಕಣ ನಾನು ಅನ್ನೋ ಸಾಲುಗಳು ಬಹಳ ಅರ್ಥಪೂರ್ಣವಾಗಿವೆ. ಅಂದ್ರೆ ನಮ್ಮ ಹೊರಗಿನ ಗುರುತುಗಳನ್ನೆಲ್ಲ ಸಂಪೂರ್ಣವಾಗಿ ಕಳೆದುಕೊಂಡಾಗ ಮಾತ್ರ ನಮ್ಮೊಳಗಿನ ಆ ಶುದ್ಧವಾದ ಸಣ್ಣ ಬೆಳಕಿನ ಕಣ ಸಿಗೋಕೆ ಸಾಧ್ಯ. ನಮ್ಮನ್ನ ನಾವು ಕಳೆದುಕೊಳ್ಳೋದೇ ನಮ್ಮನ್ನ ನಾವು ಕಂಡುಕೊಳ್ಳುವ ಮೊದಲ ಹೆಜ್ಜೆ ಅಂತಲೇ ಹೇಳಬಹುದು. ಮಾನವನ ಇಡೀ ಅನುಭವದ ಸಾರಾಂಶ ಈ ಸಾಲಿನಲ್ಲಿದೆ. ಪ್ರಶ್ನೆಯೇ ಆಗಿರುವ ನಾನು, ತಿಳಿಯಲು ತವಕಿಸು ನಾನು. ನಾವು ಅಂದ್ಕೊಳ್ಳೋ ಹಾಗೆ ನಮ್ಮ ಅಸ್ತಿತ್ವಕ್ಕೊಂದು ಫಿಕ್ಸ್ಡ್ ಉತ್ತರ ಇಲ್ಲ. ಬದಲಾಗಿ ನಾವೇ ಒಂದು ಜೀವಂತ ಪ್ರಶ್ನೆ. ನಿರಂತರವಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ, ಅನ್ವೇಷಣೆ ಮಾಡೋಕೆ ತವಕಿಸ್ತೀವಲ್ಲ, ಅದೇ ಜೀವನದ ನಿಜವಾದ ಸೌಂದರ್ಯ. ಈ ಅದ್ಭುತವಾದ ಪಯಣದ ಕೊನೆಗೆ ನಾವೀಗ ಬಂದಿದ್ದೇವೆ. ನಮ್ಮ ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ನೆನಪು, ನಮ್ಮ ಹೆಸರು ಇವೆಲ್ಲವನ್ನು ಕಳಚಿಟ್ಟಾಗ ನಮ್ಮಲ್ಲಿ ನಿಜವಾಗಿ ಉಳಿಯೋದೇನು? ಈ ಒಂದು ಆಳವಾದ ಪ್ರಶ್ನೆಯನ್ನ ಇವತ್ತು ಹಾಗೆಯೇ ಬಿಡ್ತಾ ಇದ್ದೀನಿ. ಇದರ ಬಗ್ಗೆ ಒಮ್ಮೆ ಯೋಚಿಸಿ. ಅಂತರಂಗದ ಸಣ್ಣ ಬೆಳಕಿನ ಕಣವನ್ನ ಹುಡುಕೋ ಪಯಣ ನಿರಂತರವಾಗಿರಲಿ. ಈ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.